ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿ ರಾಧಾಕೃಷ್ಣ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅಂತ ಹೇಳ್ತಾರೆ. ಹಾಗೆ ಪೂಜಿಸಲ್ಪಡುವಂಥ ಎಲ್ಲ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ಒಂದು ಕ್ಲೂ ಕೊಡ್ತೀನಿ, ನೀವೇ ಗೆಸ್ ಮಾಡಿ ನೋಡೋಣ. ಇವ್ರ ಹೆಸರಿಂದ ಒಂದು ವಾದ್ಯ ಸ್ಟಾರ್ಟ್ ಆಗತ್ತೆ. ಸೆಕೆಂಡ್ ಕ್ಲೂ ಬಂದು ಇವ್ರು ಕೆಲವೊಮ್ಮೆ ಡಾಕ್ಟರ್ ರಾಜಣ್ಣ ಗೆಟಪ್ಪಲ್ಲಿ ಬಂದಿದ್ದಾರೆ. ಗೊತ್ತಾಯ್ತಾ ಯಾರು ಅಂತ? ಗೊತ್ತಾಗಿಲ್ವಾ? ಸರಿ ಬಿಡಿ, ನಾನೇ ಹೇಳ್ತೀನಿ. ಇವರೇ ನಮ್ಮ ಪ್ರೀತಿಯ ವೀಣಾ ಸುದರ್ಶನ್ ಅವರು. ನಮಸ್ತೆ ವೀಣಕ್ಕ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮಸ್ತೆ ರಶ್ಮಿ, ನಿಮಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೂ ಕಲಾಚಾವಡಿಯ ಎಲ್ಲ ಬಂಧುಗಳಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಚೆನ್ನಾಗಿ ಹಾಡ್ತಾರೆ ನಮ್ಮ ವೀಣಕ್ಕ ಅವರು. ಆದ್ರೆ ಪರಿಚಯನೇ ಆಗಿಲ್ವಲ್ಲ ಅಂತ ನಮ್ಮ ಸದಸ್ಯರು ಕಾಯ್ತಾ ಇದ್ದಾರೆ. ಅವರಿಗೋಸ್ಕರ ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಡಕ್ಕಾಗತ್ತಾ ವೀಣಕ್ಕ? ಹಾ ರಶ್ಮಿ, ಹೇಳ್ತೀನಿ. ನಮ್ಮದು ಹೊಸದುರ್ಗ ಅಂತ, ಚಿತ್ರದುರ್ಗ ಜಿಲ್ಲೆ ಹತ್ರ ಇರುವಂಥ ಒಂದು ತಾಲೂಕು. ಮನೆಯವ್ರ ಹೆಸರು ಸುದರ್ಶನ್ ಅಂತ, ನವೀನ ಸುದರ್ಶನ್ ಅಂತ ಹೇಳ್ತೀನಲ್ವ. ನಮಗೆ 2 ಹೆಣ್ಮಕ್ಳು, 2 ಮಕ್ಕಳಿಗೂ ಸಹ ಮದುವೆ ಆಗಿದೆ. ದೊಡ್ಡ ಮಗಳಿಗೆ ಒಂದು ಮಗು ಇದೆ, 5 ವರ್ಷದ್ದು ಮೊಮ್ಮಗು ಇದ್ದಾಳೆ. ಮನೆಯಲ್ಲಿ ನಾನು, ಅತ್ತೆ, ನಮ್ಮ ಮನೆಯವರು ಇರ್ತೀವಿ. ನಮ್ಮದು ಬಿಸ್ನೆಸ್ಸು ಜೆರಾಕ್ಸ್ ಹಾಗೂ ಸ್ಟೇಷನರಿ. ನಮ್ಮದು ಹೊಸದುರ್ಗದಲ್ಲೇ ಅಂಗಡಿ ಇದೆ. ಮತ್ತು ಇನ್ನೇನು, ಆಮೇಲೆ ಚಿತ್ರದುರ್ಗಕ್ಕೆ ಬಂದಾಗ ಎಲ್ಲರೂ ಸಹ ನಮ್ಮೂರಿಗೆ ಖಂಡಿತ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಶ್ಮಿ. ಖಂಡಿತ ಬರ್ತೀವಿ ವೀಣಕ್ಕ ನಿಮ್ಮೂರಿಗೆ. ನಿಮ್ಮ ಊರಿನ ಬಗ್ಗೆ ತಿಳ್ಕೊಂಡಾಯ್ತು. ಇನ್ನು ನಿಮ್ಮ ಸಂಗೀತ ಆಸಕ್ತಿ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸಣ್ಣ ವಯಸ್ಸಲ್ಲೇ ನಾನು ಹಾಡು ಹೇಳೋದು, ಡ್ಯಾನ್ಸ್ಗಳು ಮಾಡೋದು, ಸಣ್ಣ ಹೈಸ್ಕೂಲ್ನಲ್ಲಿ ಎಲ್ಲ ಹೋಗುವಾಗ ಡ್ಯಾನ್ಸ್ ಮಾಡೋದು, ಮಿಮಿಕ್ರಿಗಳು ಮಾಡೋದು, ನಾಟಕಗಳು ಮಾಡೋದು, ರೂಪಕಗಳನ್ನು ಮಾಡೋದು, ಈ ಥರದ್ದೆಲ್ಲ ತುಂಬ ಮಾಡ್ತಾ ಇದ್ದೆ ನಾನು. ಅದೆಲ್ಲ ತುಂಬ ಇಂಟ್ರೆಸ್ಟು. ಅದು ಈಗಲೂ ಸಹ ಮುಂದುವರ್ಕೊಂಡು ಬಂದಿದೆ. ನನಗೆ ಆ ಥರದ್ದೆಲ್ಲ ಮಾಡಬೇಕು ಅನ್ನೋ ತುಂಬ ಆಸಕ್ತಿ ನನಗೆ ಇದೆ. ನಾನು ಹೈಸ್ಕೂಲ್ನಲ್ಲಿ ಓದುವಾಗ ಒಂದು ಈಗೇನು ರಾಜ್ಕುಮಾರ್ ಪಾತ್ರಗಳನ್ನೇನೋ ಹಾಕ್ಕೊಂಡು ಮೇಕಪ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಅಲ್ವಾ, ಆ ಥರ ಆಗಲೂ ಸಹ ಒಂದು ರಾಜ್ಕುಮಾರ್ದು ಹೊಸ ಬೆಳಕು ಮೂಡುತ್ತಿದೆ ಅಂತ ಒಂದು ಹಾಡಿಗೆ ನಾನು ಡ್ಯಾನ್ಸ್ ಮಾಡಿದ್ದೆ. ಈಗಲೂ ಸಹ ಜನಕ್ಕೆ ಏನಾದರೂ ಹೇಳಬೇಕು ಅಂತಂದರೆ ಯಾವ ವೀಣಾ ಅಂತಂದ ತಕ್ಷಣ ಅದೇ ಹೊಸ ಬೆಳಕು ವೀಣಾ ಅಂತ ಹೇಳ್ತಾರೆ. ಆ ಥರ ಒಂದು ಇದಾಗ್ಬಿಟ್ಟಿದೆ. ಆ ಥರ ನನಗೆ ಇವಾಗಲೂ ಇಷ್ಟ. ಹೊಸದುರ್ಗದಲ್ಲಿ ಅದು ಒಂದು ಸಣ್ಣ ಊರಾಗಿರೋದ್ರಿಂದ ನನಗೆ ಆಸಕ್ತಿ ತುಂಬ ಇದೆ. ಈಗಲೂ ಕಲಿಬೇಕು, ಹಾಡಬೇಕು, ಎಲ್ಲೆಲ್ಲಾದರೂ ಬೇರೆ ಕಡೆ ಕಲಿಬೇಕು ಅಂತ ತುಂಬ ಇಷ್ಟ ಇದೆ. ಆದರೆ ಏನು ಮಾಡೋದು, ಸಣ್ಣ ಊರಾಗಿಬಿಟ್ಟಿದೆ. ಇದು ನನಗೆ ಅವಕಾಶ ಸಾಲದಾಗಿದೆ. ಅದಕ್ಕೋಸ್ಕರ ಸಂಗೀತ ಅಂದರೆ ನನಗೆ ಮತ್ತೆ ಸಂಗೀತ ಜೂನಿಯರ್ ಪಾಸ್ ಆಗಿದೆ ಅಷ್ಟೇ. ವಾವ್, ಸೂಪರ್ ವೀಣಕ್ಕ. ನಿಮ್ಮ ಬಗ್ಗೆ ಕೇಳ್ತಿದ್ರೆ ನನಗೊಂದು ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮಹಿಳಾ ದಿನಾಚರಣೆ ಅಂತಿದ್ದ ಹಾಗೆ ನಿಮ್ಮ ನೆನಪಿಗೆ ಬರೋ ಹಾಡು ಯಾವುದು ವೀಣಕ್ಕ? ಹೌದು ರಶ್ಮಿ, ವಿಶ್ವ ಮಹಿಳಾ ದಿನಾಚರಣೆ ಅಂದ ತಕ್ಷಣಕ್ಕೆ ನೆನಪಾಗೋದು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಅಂತ. ಬಟ್ ನನಗೆ ಇವತ್ತು ಅನಿಸಿದ್ದು, ಕೇಳಿದಾಗ ನನಗೆ ಹೇಳಬೇಕು ಅಂತ ಅನಿಸಿದ್ದು, GS ಶಿವರುದ್ರಪ್ಪ ಅವರ ಒಂದು ಸಾಹಿತ್ಯ ರಚನೆ, ಅದಕ್ಕೆ ಸಂಗೀತವನ್ನು ಅಳವಡಿಸಿದಂಥವರು C ಅಶ್ವಥ್ ಅವರು. ಅದು ಆಕಾಶ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿಟ್ಟು ತೂಗುವಾಕೆ, ಬೆಳಕಾನಿಟ್ಟು ತೂಗುವಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕಿ, ಸ್ತ್ರೀ ಅಂದರೆ ಅಷ್ಟೇ ಸಾಕಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹಾಡು? ನಿಜವಾಗ್ಲೂ GS ಶಿವರುದ್ರಪ್ಪ ಅವರು ಎಂಥ ಒಂದು ರಚನೆಯನ್ನು ಮಾಡಿದ್ದಾರೆ. ಅದಕ್ಕೆ ಸರಿಯಾದ ಒಂದು ರಾಗ ಸಂಯೋಜನೆ ಸಹ C ಅಶ್ವಥ್ ಅವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆದರೆ ತಕ್ಷಣಕ್ಕೊಂದು ಫಿಲಮ್ ಸಾಂಗ್ ನನಗೆ ನೆನಪಾಗಿದ್ದು ಶುಭಮಂಗಳ ಚಿತ್ರದ್ದು. ಈ ತಕ್ಷಣಕ್ಕೆ ನೆನಪಾಗಿದ್ದು ಶುಭಮಂಗಳ ಚಿತ್ರದ್ದು ಆರ್ತಿ ಅವರು ಹೇಳೋ ಅಂಥದ್ದು, ಈ ಶತಮಾನದ ಮಾದರಿ ಹೆಣ್ಣು
ಸ್ವಾಭಿಮಾನದ ಸಾಹಸಿ ಹೆಣ್ಣು, ಈ ಶತಮಾನದ ಮಾದರಿ ಹೆಣ್ಣು. ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಿಲ್ಲದೆ ಸ್ವತಂತ್ರಳಾಗಿ ಹೇಳು, ಈ ಶತಮಾನದ ಮಾದರಿ ಹೆಣ್ಣು. ಸರಿ, ನಿಜ, ಇದು ಬರೀ ಫಿಲಮ್ ಸಾಂಗಿಗೆ ಹಾಡಿಗಷ್ಟು ಚೆನ್ನಾಗಿರುತ್ತೆ. ಆದರೆ ನಮಗಲ್ಲ ರೀ, ನಮಗೆ ಗಂಡ, ಮನೆ, ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು ಎಲ್ಲ ಇದ್ರೇನೆ ಸುಖವಾದ ಸಂಸಾರ ಅಂತ ನನಗನ್ಸುತ್ತೆ. ನೀವೇನಂತೀರಿ? ಆಕಾಶದ ನೀಲಿಯಲ್ಲಿ ಅಂತ ಹಾಡು ಹೇಳ್ತಾ ಒಳ್ಳೆ ನೀಲಿ ಬಣ್ಣ ಸೀರೆಲೆ ಮಿಂಚ್ತಾ ಇದ್ದೀರಾ ನೀವು. ಆದ್ರೆ ನೀವು ಹೇಳೋದೇನೋ ನಿಜ. ಆದ್ರೆ ಹೆಣ್ಣು ಕೇವಲ ಅಡಿಗೆ ಮನೆಗಷ್ಟೇ ಸೀಮಿತ ಅಲ್ಲ ಅಂತ ನೀವೇ ಪ್ರೂವ್ ಮಾಡಿದೀರಾ. ರೂಪಕಗಳಲ್ಲಿ ಅಭಿನಯಿಸಿ, ಆಮೇಲೆ ಇನ್ನು ಬೇರೆ ಬೇರೆ ತರ ಮಿಮಿಕ್ರಿಗಳನ್ನೆಲ್ಲ ಮಾಡಿ ನೀವೇ ಪ್ರೂವ್ ಮಾಡಿದೀರಾ ಅಲ್ವಾ? ಅದ್ ಸರಿ, ಕಲಾ ಚಾವಡಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಸಲಹೆ ಅಂದರೆ ಏನು ಸಲಹೆ ಕೊಡೋಕ್ಕೆ ಏನೂ ಇಲ್ಲ ರಶ್ಮಿಯಲ್ಲಿ. ಯಾಕೆಂದರೆ ಎಲ್ಲದನ್ನು ಚಂದ್ರಿಕಾ ಮ್ಯಾಮ್ ಅವರು ನೋಡಿ ನಮಗೆ ಏನು ಅನಿಸಿರುತ್ತೆ ಅದನ್ನು ಆ ಕ್ಷಣನೇ ನಮಗೆ ಅದನ್ನೆಲ್ಲದನ್ನು ಅವರು ಒದಗಿಸಿ ಕೊಟ್ಟು ಬಿಡ್ತಾರೆ. ಅದರಿಂದ ಅಲ್ಲಿ ನನಗೆ ಯಾವುದೇ ರೀತಿ ಸಲಹೆ ಕೊಡೋಕ್ಕೆ ಇಲ್ಲ. ಜೊತೆಗೆ ಫಸ್ಟ್ ನಾನು ಕಲಾ ಚಾವಡಿ ಪ್ರಾರಂಭ ಆದಾಗ ಮೊದಲನೇ ಸರಿ ಒಂದು ವಿಡಿಯೋ ಲೈವಲ್ಲಿ ಬಂದರು ಚಂದ್ರಿಕಾ ಮ್ಯಾಮ್ ಅವರು. ಬಂದುಬಿಟ್ಟು ಇದ್ರ ಬಗ್ಗೆ ಕಲಾ ಚಾವಡಿ ಅನ್ನೋ ಇದನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಹೇಳಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಕೊಂಡು, ಸೋಮವಾರ ದಿನ ವಾದ್ಯ ಚಾವಡಿ, ಮಂಗಳವಾರ ದಾಸ ಚಾವಡಿ, ಈ ಥರ ಎಲ್ಲ ಹೇಳಿಕೊಂಡು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ಅವರು. ಅವತ್ತಿನ ದಿನ ಮಾತಾಡಿದ್ದು ನನ್ನ ಮನಸ್ಸಿಗೆ ಇವತ್ತಿಗೂ ತುಂಬ ನನಗೆ ಅದು ನಾಟದಂಗೆ ಆಗಿಬಿಟ್ಟಿದೆ. ಒಂಥರ ಎಷ್ಟು ಚೆನ್ನಾಗಿ ಮಾತಾಡಿದರು. ನಾನು ನಿಜವಾಗ್ಲೂ ನಾನು ಯಾಕೆ ಇಂಥದ್ರಲ್ಲಿ ನಾನು ಯಾಕೆ ಹಾಡಬಾರ್ದು ಅಂತ ಅಂದ್ಕೊಂಡು ನಾನು ಅವತ್ತು ಏನು ಪ್ರಾರಂಭ ಮಾಡಿದರು ಚಂದ್ರಿಕಾ ಮ್ಯಾಮ್ ಅವರು, ಅವತ್ತಿನಿಂದ ಇವತ್ತಿನವರೆಗೂ ಸಹ ನಾನು ನನಗಾದಂಥ ಟೈಮ್ಗಳಲ್ಲಿ ನಾನು ಪೋಸ್ಟನ್ನು ಹಾಕ್ತಾ ಇದ್ದೀನಿ. ಇವತ್ತು ಹೆಚ್ಚು ಕಡಿಮೆ ಒಂದು 125 ಹಾಡು ಆಗಿರಬಹುದು ಅಂತ ಕಾಣುತ್ತೆ, ಹಾಕ್ತಾ ಇರ್ತೀನಿ. ಜೊತೆಗೆ ನನಗೆ ಅನಿಸುತ್ತೆ, ನಾನು ಅವತ್ತಿನ ದಿನ ನಾನು ಹಾಡಿದಾಗ ನಾನು ಹೇಗಿದ್ದೆ, ಇವತ್ತು ಹೇಗಿದ್ದೀನಿ ಅಂತ ಹಿಂದಿನ ವಿಡಿಯೋಗಳನ್ನೆಲ್ಲ ನೋಡಿಕೊಂಡಾಗ ಅನಿಸುತ್ತೆ ನಿಜವಾಗ್ಲೂ ನಾನು ತುಂಬಾ ಬದಲಾವಣೆ ಆಗಿದ್ದೀನಿ, ತುಂಬಾ ಕಲ್ತಿದ್ದೀನಿ ನಾನು ಕಲಾ ಚಾವಡಿಗೆ ಬಂದು. ನಾನು ಆಮೇಲೆ ಇಲ್ಲಿಗೆ ಬಂದಮೇಲೆ ತುಂಬ ಜನ ಸ್ನೇಹಿತರುಗಳು ಸಿಕ್ಕರು ನಮಗೆ. ಈಗಲೂ ಅಷ್ಟೇ FB-ನಲ್ಲಿ ನಾನು ಹಾಡಿದ್ದನ್ನ ಕೇಳಿಕೊಂಡು ಜನ ಎಲ್ಲಾದರೂ ಹೊರಗಡೆ ಸಿಕ್ಕಾಗ, ನೀವು ಇದರಲ್ಲಿ ಕಲಾ ಚಾವಡಿಲಿ ಎಲ್ಲ ಹಾಡ್ತೀರಿ ಅಲ್ವಾ, ನೀವು ವೀಣಾ ಸುದರ್ಶನ್ ಅವರಲ್ವಾ ಅಂತ ಹೇಳಿ ಗುರುತಿಸಿ ನಮ್ಮನ್ನು ಮಾತಾಡಿಸ್ತಾರೆ. ಆಮೇಲೆ ಇಲ್ಲೇ ಸಹ ಹೊಸದುರ್ಗದಲ್ಲಿ ಒಂದು GVTV ಅದೊಂದು ಲೈವ್ ಪ್ರೋಗ್ರಾಮ್ಗಳೆಲ್ಲ ಇರುತ್ತೆ ಕೆಲವು, ಅಲ್ಲಿ ಸಹ ನೀವು ಕಲಾ ಚಾವಡಿಲಿ ಹಾಡಿದ್ರಿ, ನಾನು ನೋಡಿದ್ದೆ. ನೀವು ಬಂದು ಅಲ್ಲಿ ಒಂದು ಲೈವ್ ಕಾರ್ಯಕ್ರಮ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಗಾಗಿ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. FB ಒಳಗೆಲ್ಲ ನಮ್ಮನ್ನು ಜನ ಗುರ್ತಿಸ್ಕೊಳ್ತಾರೆ. ಅಂದರೆ FB ಅಂತಂದರೆ ಕೆಟ್ಟದ್ದನ್ನು ನಾವು ನೋಡ್ಕೊಳ್ಬೋದು, ಒಳ್ಳೆಯದನ್ನು ನೋಡ್ಕೊಳ್ಬೋದು, ಯಾವ ರೀತಿನಾದ್ರು ನಮ್ಮ ಲೈನ್ನ ನಾವು ತಗೊಳ್ತಾ ಹೋಗ್ಬೋದು ಅದರಲ್ಲಿ. ಆದರೆ ನಾವು ದಾಸರ ಬಗ್ಗೆ ಭಾವಚಾವಡಿಗಳಲ್ಲೆಲ್ಲ ಭಾವಗೀತೆಗಳನ್ನು ಈ ಥರದ್ದೆಲ್ಲ ಮಾಡಿಕೊಂಡು ಒಳ್ಳೆ ರೀತಿ ಸಾಧನೆಯನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಹೊರತು ಇನ್ಯಾವ ಥರದ್ದು ಇದರಲ್ಲಿ ಇರಲಿಲ್ಲ ಅಲ್ವಾ. ನಿಜವಾಗಿ ನಮಗೆ ಮುಂದುವರಿಯೋದಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದಾರೆ ಚಂದ್ರಿಕಾ ಮ್ಯಾಮ್ ಅವರು. ಕಲಾ ಚಾವಡಿಗೆ ನಾವು ಅನಂತ ಧನ್ಯವಾದಗಳನ್ನು ಎಲ್ಲರೂ ನಾವು ಹೇಳಲೇಬೇಕು. ನೀವು ಹೇಳೋದು ಖಂಡಿತ ನಿಜ. ನಮ್ಮನ್ನು ನಾವು ಯಾವಾಗಲೂ ಬ್ಯುಸಿ ಇಟ್ಕೋಬೇಕು, ಇಲ್ಲ ಅಂದರೆ ಆ್ಯನ್ ಐಡಲ್ ಮ್ಯಾನ್ಸ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಹಾಗಾಗತ್ತೆ. ನಿಮ್ಮ ಕಡೆಯದಾಗಿ ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂದರೆ, ನಿಮ್ಗೆ ಹಾಡೋದನ್ನು ಬಿಟ್ಟು ಇನ್ಯಾವುದರಲ್ಲಿ ಆಸಕ್ತಿ ಇದೆ? ನಿಮ್ಮ ಹವ್ಯಾಸಗಳೇನು? ಬಿಡುವಿನ ವೇಳೆಯಲ್ಲಿ ಅಂದರೆ ರಶ್ಮಿ, ನನಗೆ ನನ್ನದೇ ಆದ ಒಂದು ಅರುಂಧತಿ ಭಜನಾ ಮಂಡಳಿ ಅಂತ ಒಂದು 12 ಜನದ ಒಂದು ಗ್ರೂಪ್ ಇದೆ. ಅಲ್ಲಿಗೆ ನಾನು ವಾರಕ್ಕೆ 1 ಸಾರಿ 2 ಸಾರಿ ಹೋಗ್ಬಿಟ್ಟು ನಾನೇ ಅಲ್ಲಿ ಹಾಡನ್ನು ಹೇಳ್ಕೊಡ್ತಾ ಇರ್ತೀನಿ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಹಾಡುಗಳನ್ನ ಹೇಳ್ಕೊಡೋದು. ಮತ್ತೇನಾದರೂ ಈ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿರುತ್ತೆ. ಈಗ ಇದು ಯುಗಾದಿ ಹಬ್ಬ ಬಂತು, ರಾಮೋತ್ಸವ ಬರ್ತಾ ಇದೆ, ಇದು ದಸರಾ ಹಬ್ಬಗಳಲ್ಲಿ, ಗಣಪತಿ ಉತ್ಸವಗಳಲ್ಲಿ, ಶಿವರಾತ್ರಿಯಲ್ಲಿ
ಹೀಗೆಲ್ಲ ನಮಗೆ ನಮ್ಮ ಭಜನೆಯನ್ನ ಗುರ್ತಿಸಿ ಒಂದು ಕಾರ್ಯಕ್ರಮ ಕೊಡೋದಕ್ಕೆ ಅಂತ ಕರೀತಾರೆ. ಅಂಥ ಟೈಮ್ನಲ್ಲಿ ಹೋಗಿ ಒಂದು 2 ಗಂಟೆ ಕಾರ್ಯಕ್ರಮ ಭಜನೆಗಳನ್ನು ಕೊಟ್ಟು ಮಾಡಿ ಬರ್ತೀವಿ. ಅದು ನಿಜವಾಗ್ಲೂ ಒಂದು ತುಂಬ ಖುಷಿ ಕೊಡುತ್ತೆ. ಒಂದು ಟೀಮ್ನಲ್ಲಿ ಹೋಗಿ ಹಾಡುವಾಗ ನಿಜವಾಗ್ಲೂ ಖುಷಿ ಕೊಡುತ್ತೆ. ಎಷ್ಟೊಂದು ನಂದು ಜನಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಅನ್ನೋ ಒಂದು ಸಮಾಧಾನ, ಒಂದು ನೆಮ್ಮದಿ ಸಹ ನನಗೆ ಖಂಡಿತ ಸಿಕ್ಕುತ್ತೆ. ಆಮೇಲೆ ಜೊತೆಗೆ ಒಂದು ಕಸೂತಿಗಳನ್ನು ಹಾಕೋದು, ಪಾಟ್ ಪೇಂಟಿಂಗ್ ಮಾಡೋದು, ಇದು ಪೇಂಟಿಂಗ್ಗಳನ್ನು ಮಾಡೋದು ಕ್ಲಾತ್ ಮೇಲೆ, ಈ ಥರದ್ದೆಲ್ಲ ತುಂಬಾ ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೆ ಕೂಡ. ಈಗ ಸ್ವಲ್ಪ ದಿನ ಮೊಮ್ಮಗು ಬಂದಮೇಲೆ ನನ್ನ ಕೆಲಸಗಳೆಲ್ಲ ಕೆಲವೆಲ್ಲ ಸ್ವಲ್ಪ ನಿಂತಾಗ್ಬಿಟ್ಟಿದೆ. ಈ ಥರದ್ದೆಲ್ಲ ನನಗೆ ಚಟುವಟಿಕೆಗಳು ತುಂಬಾ ಇದೆ. ಯಾವುದಾದ್ರೂ ಒಂದೊಂದು ಇದರಲ್ಲಿ ಏನಾದರೂ ಹೊಸದು ಮಾಡಬೇಕು. ಈಗೇನೋ ರಾಜ್ಕುಮಾರ್ದೇನೋ ಮಾಡಿಕೊಂಡು ಎಲ್ಲ ಹಾಡ್ತೀನಿ ಅಲ್ವಾ, ಆ ಥರ ಏನಾದರೂ ಹೊಸ ಥರನ ಮಾಡಬೇಕು, ಆ ಥರ ಎಲ್ಲ ನನಗೆ ತುಂಬ ಆಸಕ್ತಿ ಇದೆ ರಶ್ಮಿ. ಆಮೇಲೆ ಇವತ್ತಿನ ದಿವಸ ನನ್ನನ್ನು ಇದೇನು ವಿಶ್ವ ಮಹಿಳಾ ದಿನಾಚರಣೆಯ ಸಲುವಾಗಿ ನನ್ನನ್ನು ಕರೆದು ಒಂದು ಸಂದರ್ಶನದ ರೀತಿಯಲ್ಲಿ ನನ್ನನ್ನು ಕೇಳಿ ನನ್ನನ್ನು ಇದಕ್ಕೊಂದು ಆಹ್ವಾನಿಸಿ ನನಗೊಂದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಕಲಾಚಾವಡಿಗೆ ರಶ್ಮಿ ನಿಮಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಸಹ ನಮಸ್ಕಾರಗಳು. ಹರೇ ಶ್ರೀನಿವಾಸ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು ವೀಣಕ್ಕ. ನಿಮ್ಗೆ ಇಷ್ಟೊಂದು ಟ್ಯಾಲೆಂಟ್ಸ್ ಇದೆ ಅಂತ ಗೊತ್ತೇ ಇರಲಿಲ್ಲ, ನಮ್ಮ ಸದಸ್ಯರಿಗೂ ಗೊತ್ತಿರಲಿಲ್ಲ. ನಮ್ಮ ಜೊತೆ ಕಾಲ ಕಳೆದ್ರಿ, ನಿಮ್ಮ ಬಗ್ಗೆ ಹಂಚ್ಕೊಂಡ್ರಿ. ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ವಿಶ್ವ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.